ಇದೆಲ್ಲ ಸಮುದ್ರ ಆಗಲೇ ಹೇಳಿದ್ದೀನಲ್ಲ. ಈಗ ಈ ವಿಡಿಯೋ ಏನಾದರೂ ನಮ್ಮ ಅವ್ವ ನೋಡಿದ್ರೆ ಅಷ್ಟೇ ಕತೆ. ನಾನಿರ್ಬೇಕಾದ್ರೆ ಅವಕ್ಕೆ ಭಯ, ಎಲ್ಲಿ ಹೋದರೆ ಇವನೇನಾದರೂ ಮಾಡಿಬಿಡ್ತಾನೆ ನಮಗೆ ಅಂತ. ಆ ಐಲ್ಯಾಂಡಲ್ಲಿ ನಾನು ಇರ್ತಿದ್ದೆ, ಈ ಕಡೆ ಐಲ್ಯಾಂಡಲ್ಲಿ ನನ್ನ ಫ್ರೆಂಡ್ ಇರ್ತಾಯಿದ್ದ. ಇದು ನಮ್ಮದೇ ಹಡಗು. ಅದು ನಿಲ್ಸಿದ್ದೀವಲ್ಲ, ಅದಕ್ಕೆ ಸ್ವಲ್ಪ ಪಂಚರ್ ಆಗಿತ್ತು. ಪಂಚರ್ ಆಗಿದೆ ಅಂತ ಹೇಳ್ಬಿಟ್ಟು ಅಲ್ಲೇ ನಿಲ್ಸಿದ್ದೀವಿ. ಆ ಒಂದು ಹಡಗನ್ನ ಪಂಚರ್ ಹಾಕ್ಸಿ ತಗೊಬರ್ಬೇಕು ಅಂತ ಹೇಳ್ಬಿಟ್ಟು ಬಂದಿರೋದು ಇಲ್ಲಿಗೆ. ಹೆಲೋ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಂತೂ ಸಖತ್ತಾಗಿದ್ದೀನಿ. ಇವತ್ತು ನಾನು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋದು ನೋಡಿ, ಕಾರವಾರದ ರವೀಂದ್ರನಾಥ್ ಟ್ಯಾಗೋರ್ ಬೀಚ್ ಗುರು, ಅಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಲಾಗ್ನ. ತುಂಬಾ ಚೆನ್ನಾಗಿದೆ. ಬಂದು ತುಂಬ ಹೊತ್ತಾಯಿತು, ನೋಡ್ತಾ ಇದ್ದೀನಿ ಅವಾಗಿಂದ. ಮೊದಲ ಕೊನೆ ಆಸೆ ನನ್ನ ಎದೆಗೆ ಹಿಡಿಸೋ ಭಾಷೆ ಅನುರಾಗದಲ್ಲಿ ಕೊನೆ ಬೀದಿಯಲ್ಲಿ. ಗುರು, ಇದು ಬೀಚು ಕಾರವಾರದ ಬಸ್ ಸ್ಟಾಪಿಂದ ಸ್ವಲ್ಪನೇ ದೂರ. ಏನಿಲ್ಲ ಅಂದ್ರೂ ಒಂದು 200 ಮೀಟ್ರು 300 ಮೀಟ್ರ್ ಆಗುತ್ತಷ್ಟೇ, ಅರ್ಧ ಕಿಲೋಮೀಟ್ರಿಗಿಂತ ಕಡಿಮೆ. ಅದಕ್ಕೆ ಬಂದಿದ್ದೀನಿ ಗುರು. ಅಲ್ಲಿ ನೋಡಿ, ಆ ಕಡೆ ಕಾಣ್ತಾ ಇದೆಯಲ್ಲ, ಆ ಕಡೆನೂ ಒಂದು ಬೀಚ್ ಇದೆ. ಅಲ್ಲಿ ವೈಟ್ ಕಲ್ಲೆಲ್ಲ ಕಾಣ್ತಾ ಇದೆಯಲ್ಲ, ಅಲ್ಲಿ ಈ ಕಡೆ ಐಲ್ಯಾಂಡ್ಗಳಿದೆ 2. ಆ ಐಲ್ಯಾಂಡಲ್ಲಿ ನಾನು ಇರ್ತಿದ್ದೆ, ಈ ಕಡೆ ಐಲ್ಯಾಂಡಲ್ಲಿ ನನ್ನ ಫ್ರೆಂಡ್ ಇರ್ತಾಯಿದ್ದ. ಇವಾಗ ನಾವಿಬ್ಬರು ಊರಲ್ಲಿ ಮನೆ ಮಾಡಿರೋದ್ರಿಂದ ಅಲ್ಲಿ ಐಲ್ಯಾಂಡಲ್ಲಿ ಯಾರೂ ಇಲ್ಲ. ಇದು ನಮ್ಮದೇ ಹಡಗು. ಅದು ನಿಲ್ಸಿದ್ದೀವಲ್ಲ, ಅದಕ್ಕೆ ಸ್ವಲ್ಪ ಪಂಚರ್ ಆಗಿತ್ತು. ಪಂಚರ್ ಆಗಿದೆ ಅಂತ ಹೇಳ್ಬಿಟ್ಟು ಅಲ್ಲೇ ನಿಲ್ಸಿದ್ದೀವಿ. ಮೆಕ್ಯಾನಿಕ್ನ ಕರ್ಕೊಂಡೋಗಿ ಪಂಚರ್ ಹಾಕ್ಸ್ಬೇಕು, ಹಾಕ್ಸಿ ತಗೊಬರ್ಬೇಕು ಹೊರಗಡೆ. ಅದಕ್ಕೆ ಬಂದಿದ್ದೀನಿ ಇವತ್ತು. ಆ ಒಂದು ಹಡಗನ್ನ ಪಂಚರ್ ಹಾಕ್ಸಿ ತಗೊಬರ್ಬೇಕು ಅಂತ ಹೇಳ್ಬಿಟ್ಟು ಬಂದಿರೋದು ಇಲ್ಲಿಗೆ. ಬನ್ನಿ, ಮೆಕ್ಯಾನಿಕ್ಗೆ ಕೇಳೋಣ ಎಷ್ಟಾಗುತ್ತೆ ಹಡಗು ಪಂಚರ್ ಹಾಕೋಕ್ಕೆ ಅಂತ ಹೇಳ್ಬಿಟ್ಟು. ಎಲ್ಲ ರಿಪೇರಿ ಮಾಡಿಸಿ ಹೊರಗಡೆ ತಗೊಬರೋಣ. ಗುರು, ಕೇಳಿದೆ, ಮೆಕ್ಯಾನಿಕ್ ಎಲ್ಲ ಖಾಲಿ ಇಲ್ಲ ಅಂತೆ. ಇವಾಗ 9 ಗಂಟೆ, ಆಮೇಲೆ ಬನ್ನಿ, ನಮ್ಮದು ಶಾಪ್ ಓಪನ್ ಆಗಿಲ್ಲ ಅಂತ ಹೇಳಿದ್ರು. ನೋಡಿ, ನಮ್ಮ ಹಡಗು ಇನ್ನೂ ಕೂಡ ಅಷ್ಟೇ ನಿಂತ್ಕೊಂಡಿದೆ. ಅದನ್ನು ರಿಪೇರಿ ಮಾಡಿಸ್ಬೇಕು. ಪಂಚರ್ ಆಗಿದೆಯಲ್ಲ, ಪಂಚರ್ ಹಾಕ್ಸ್ಬೇಕು. ಏನೂ ಮಾಡೋಕ್ಕಾಗಲ್ಲ ಗುರು. ಟಾಟಾ, ಬಾಯ್ ಬಾಯ್. ಹಡಗಿನ ಇಲ್ಲೇ ಬಿಟ್ಟು ಮನೆಗೆ ಹೋಗ್ತಾಯಿದ್ದೀನಿ. ಬನ್ನಿ, 9 ಗಂಟೆ ಆಯಿತು. ಇವಾಗ ರೂಮ್ಗೆ ಹೋಗೋಣ. ರೂಮ್ಗೆ ಹೋಗಿ ರೆಡಿಯಾಗಿ ಮತ್ತೆ ಪ್ಲೇಸಸ್ದು ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ಬೇಕಲ್ಲ, ಹೋಗೋಣ. ಇಲ್ಲಿಗೂ ಕೂಡ ಬರ್ತೀನಿ, ಬೀಚ್ನ ಕೂಡ ಎಕ್ಸ್ಪ್ಲೋರ್ ಮಾಡಬೇಕು. ಇಲ್ಲಿಗೆ ಬಂದಾಗ ಮತ್ತೆ ಬೀಚ್ದ ವ್ಯೂನ ತೋರಿಸ್ತೀನಿ. ಸಂಜೆ ಬರೋಣ, ಸನ್ಸೆಟ್ ಟೈಮಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಕೋಬೋದು. ಸಂಜೆ ನೋಡೋಣ ಹೇಗೆ ಕಾಣಿಸುತ್ತೆ ಅಂತ. ಇವಾಗ ಸೂರ್ಯ ಬರ್ತಾ ಇರೋದು ಈ ಕಡೆಯಿಂದ, ಅಂದರೆ ಸಂಜೆ ಆ ಕಡೆಯಿಂದ ಬರ್ಬೋದು ಸೂರ್ಯ, ಆ ಐಲ್ಯಾಂಡಿಂದ. ಬನ್ನಿ, ರೂಮ್ಗೆ ಹೋಗಿ ಸಿಗ್ತೀನಿ ಮತ್ತೆ. ಸೊ ಗಾಯ್ಸ್, ರೂಮಿಗೆ ಹೋಗಿದ್ದೆ, ರೂಮಿಂದ ರಿಟರ್ನ್ ಬಂದಿದ್ದೀನಿ ಮತ್ತೆ ಬೀಚ್ ಹತ್ರ. ನೋಡಿ, ಸಮುದ್ರ ಬೆಳಗ್ಗೆ ಬಂದಾಗ ಅಲ್ಲಿವರೆಗೂ ಇತ್ತು, ಬರೋ ಅಷ್ಟರಲ್ಲಿ ಇಲ್ಲಿಗೆ ಬಂದಿದೆ. ಎಷ್ಟು ಬೇಕಾದರೂ ಓಡಾಡ್ಕೊಳ್ಳಿ, ನಿಮ್ಮ ಮನ ಬಂದಂತೆ ತಿರುಗಾಡಿ ಅಂತ ಹೇಳ್ಬಿಟ್ಟು. ಇವಾಗೇನೋ ಓಡಾಡ್ಕೊಳ್ಳಿ, ಮತ್ತೆ ಸಂಜೆ ನಾನು ನನ್ನ ಒಂದು ಮನೆಗೆ ಬರ್ತೀನಿ. ಬಂದಾಗ ಮನೇನ ಬಿಟ್ಟು ಕೊಡಬೇಕು ಅನ್ನೋ ರೀತಿಲಿ ಇಲ್ಲಿವರೆಗೂ ಬಂದಿದೆ ಗುರು ನೀರು. ಅಲ್ಲಿಂದ ಏನಿಲ್ಲ ಅಂದರೂ ಒಂದು 100 ಮೀಟರ್ಸ್ ಬಂದಿರ್ಬೋದಾ, ಇನ್ನೂ ಜಾಸ್ತಿನೇ ಬಂದಿದೆ. 100 ಮೀಟ್ರ್ಗಿಂತ ಜಾಸ್ತಿನೇ ಬಂದಿದೆ. ಇವಾಗ ನಾನು ಬೀಚಲ್ಲಿ ತಿರುಗಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಕ್ರಿಕೆಟ್ ಆಡ್ತಾಯಿದ್ದಾರೆ ಹುಡುಗರು. ಒಂದು 5-6 ಜನ ಇದ್ದಾರಪ್ಪ. ನೋಡಿ, ನಾನಂತೂ ಇವಾಗ ಸಮುದ್ರದ ಒಳಗಡೆನೇ ನಿಂತಿದ್ದೀನಿ. ಓಹೋ ಓಹೋ, ನೋಡಿ ಅಲೆಗಳು ಯಾವ ರೀತಿ ರಭಸವಾಗಿ ಬರ್ತಾಯಿದೆ. ಬಂತು ಬಂತು, ದೊಡ್ಡ ಅಲೆ ಬಂತು ಗುರು, ನೋಡ್ಕೊಳ್ಳಿ.
ಏನು ಗುರು ಇಲ್ಲಿವರೆಗೂ ಬರುತ್ತೆ ಅಂದರೆ ಅಲ್ಲಿಗೆ ಸ್ವಲ್ಪ ಚಿಕ್ಕದಾಯಿತು ಅಲ್ಲೇ ನೋಡಿ. ಅಲ್ಲೆಯೋ ಅಲ್ಲೆಯೋ ಕರ್ನಾಟಕ ಅಲ್ಲೆಯೋ ನೋಡಿ ಗುರು ಯಾವ ಥರ ಇದೆ ಇದು. ಇಲ್ಲಿಗೆ ಬರೋ ಅಷ್ಟರಲ್ಲಿ ಚಿಕ್ಕದಾಗ್ಬಿಡುತ್ತೆ ಬಡ್ಡಿ ಮಗಂದು. ಅಲ್ಲಿವರೆಗೂ ಬರ್ತಿತ್ತು ಬೆಳಗ್ಗೆ ಬಂದಾಗ, ಇವಾಗ ಬರೀ ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಕತೆ ಮುಗಿದಿದೆ ಅದರದ್ದು. ಪಾಪ ಬೆಳಗ್ಗೆಯಿಂದ ದಡ ಸೇರಿ 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 ದಣಿವು ಬಂದಿದೆ ಅದಕ್ಕೆ ಸುಧಾರಿಸ್ಕೋತಾ ಇದೆ. ನಾನಂತೂ ಅವಾಗಿಂದ ಬೀಚಲ್ಲೇ ತಿರುಗಾಡ್ತಾ ಇದ್ದೀನಿ. ಬಂದಿದ್ದು 4:15ಗೆ, 4 ಗಂಟೆ 4:15 ಆಗಿತ್ತು. ಅವಾಗಿಂದ ಇಲ್ಲೇ ತಿರುಗಾಡ್ತಾ ಇದ್ದೀನಿ. ಮನೆಯಲ್ಲಿ ಬೀಚ್ಗೆ ಹೋಗ್ತೀನಿ ಅಂತ ಹೇಳಿದಾಗ ನೀರೊಳಗಡೆ ಹೋಗಬೇಡ, ದಂಡೆಯಲ್ಲೇ ನಿಂತ್ಕೊಂಡು ವಿಡಿಯೋ ಮಾಡ್ಕೋ ಅಂತ ಹೇಳಿದರು. ಇವಾಗ ಈ ವಿಡಿಯೋ ಏನಾದರೂ ನಮ್ಮ ಅವ್ವ ನೋಡಿದ್ರೆ ಅಷ್ಟೇ ಕತೆ ಬರುತ್ತೆ ಫೋನು ವಿಡಿಯೋ ನೋಡಾದ್ಮೇಲೆ. ನಾನೇನು ಹೇಳಿದ್ದು ನಿಂಗೆ ಅಂತ ಕೂಗಾಡ್ತಾರೆ ಅಷ್ಟೇ, ಬೈತಾರೆ. ಏನೂ ಮಾಡೋಕ್ಕಾಗಲ್ಲ, ಬೈಸ್ಕೊಂಡ್ರೆ ಆಯಿತು. ಸ್ವಲ್ಪ ಇರುತ್ತಲ್ಲ ಗುರು, ಚಿಕ್ಕವ್ರು ಇರಬೇಕಾದ್ರೆ ನೀರು ನೋಡಿದಾಗ ಕೈ ಹಾಕೋದು, ನೀರಲ್ಲಿ ಇಳಿಯೋದು, ಆ ಥರ. ಬನ್ನಿ ಇವಾಗ ಆ ದಂಡೆವರೆಗೂ ಹೋಗಬೇಕು, ಇಲ್ಲಿಂದ ಅಲ್ಲಿವರೆಗೂ ಹೋಗೋಣ. ಗುರು ನೋಡಿ ಅಲ್ಲಿ ದೊಡ್ಡ ಅಲೆ ಬರ್ತಾ ಇದೆ, ದೊಡ್ಡದು ಬರುತ್ತಾ ಇಲ್ಲಿವರೆಗೂ? ಏನೋ ನಂಗಂತೂ ಡೌಟು ಗುರು, ಇಲ್ಲಿವರೆಗೂ ಬರೋದಿಲ್ಲ ಅದು. ಅಯ್ಯೋ ನೋಡಿ ಇನ್ನೂ ದೊಡ್ಡದು ಬರ್ತಾ ಇದೆ ಅಲ್ಲಿ. ಆಗಲ್ಲ, ಅದೆಲ್ಲ ಇಲ್ಲಿವರೆಗೂ ಬರೋದಿಲ್ಲ. ನಾನಿದ್ದೀನಲ್ಲ, ನಾನಿರ್ಬೇಕಾದ್ರೆ ಅವಕ್ಕೆ ಭಯ, ಎಲ್ಲಿ ಹೋದರೆ ಇವನೇನಾದರೂ ಮಾಡಿಬಿಡ್ತಾನೆ ನಮಗೆ ಅಂತ. ನಾನಿರುವಾಗ ಹಾಗೆಲ್ಲ ಬರಲಿಕ್ಕಿಲ್ಲ. ಬಂದರೆ ಮಾತ್ರ ನಾನು ಬಿಡೋದಿಲ್ಲ. ಬಿಡ್ತೀನಾ ಸುಮ್ಮನೆ? ನೋಡ್ಗುರು ಬೀಚ್ಗೂ ಭಯ ಆಯ್ತೈತೆ ನನ್ನ ನೋಡಿ. ಅಲ್ಲಿಂದ ಅಲ್ಲಲ್ಲಿಗೆ ಹೋಗ್ತಾಯಿದೆ, ಇಲ್ಲಿವರೆಗೂ ಬರ್ತಾನೆ ಇಲ್ಲ. ಅಲ್ಲೆಯೋ ಅಲ್ಲೆಯೋ ಚಾಚಿದ ಕೈಗೆ ಆಕಾಶವೇ ತಾಗಿದೆ, ಗೀಚಿದ ಹಾಗೆ ಮಳೆ ಬಿಲ್ಲಿ ಮೈಗಂಟಿದೆ. ಹೊಸ ಸಂವತ್ಸರ ಹೊಸ ಮನ್ವಂತರ ಶುರುವಾಗಿದೆ ಈಗ. ಮೊದಲ ಮಳೆಯಂತೆ ಎದೆಗೆ ಇಳಿದೆ ಮೆಲ್ಲಗೆ. ಗೈಸ್ ಇವಾಗ ಎಲ್ಲ ಲಾಗೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಎಂಜಾಯ್ಮೆಂಟೆಲ್ಲ ಮಾಡಿ ಇವಾಗ ಬಂದಿದ್ದೀನಿ ಎಂಡ್ ಹತ್ರ. ನೋಡಿ ಇಲ್ಲಿಂದಾನೇ ನಾನು ಎಂಟ್ರಾಗಿದ್ದು, ಎಕ್ಸಿಟು ಇಲ್ಲಿಂದಾನೇ ಆಗಬೇಕೀಗ. ಇಲ್ಲೇನೋ ಸ್ಟ್ಯಾಚ್ಯೂ ಇದೆ ನೋಡಿ ಗುರು. ಮತ್ತು ಈ ಕಡೆ ನೋಡ್ಬೋದು, ಇದೆಲ್ಲ ಸಮುದ್ರ. ಆಗಲೇ ಹೇಳಿದ್ದೀನಲ್ಲ, ಇದು ಬಂದ್ಬಿಟ್ಟು ಸೂರ್ಯ ಮುಳುಗ್ತಾ ಇರೋದು ನೋಡಿ. ಆಲ್ರೆಡಿ ಸೂರ್ಯ ಮುಳುಗ್ತಾ ಇದ್ದಾನೆ. ಏನು ಮಾಡ್ಬೇಕು ಇವಾಗ? ಮತ್ತೆ ನನಗೆ ಸಿಗುವ